ನೋಡ್ತೇವೆ ಇವತ್ತು ನಾವೆಲ್ಲರೂ ಕೂಡ ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ನಾವೆಲ್ಲರೂ ಕೂಡ ಈ ಮನೆಯಲ್ಲಿ ಕುಟುಂಬದಲ್ಲಿ ಸೇರಿ ಬಂದಿದ್ದೇವೆ. ಸೊ ಇವತ್ತು ಲೋಕದಲ್ಲಿ ನೋಡುವಂತ ಸಂದರ್ಭದಲ್ಲಿ ಕ್ರಿಸ್ಮಸ್ ಕ್ರೈಸ್ತರು ಅನೇಕ ತರವಾಗಿ ಆಚರಿಸ್ತಾ ಇದ್ದಾರೆ. ಆದ್ರೆ ನಾವು ನೋಡ್ತೇವೆ ಇವತ್ತು ನಿಜವಾದಂತ ಕ್ರಿಸ್ಮಸ್ ಯೇಸು ಕ್ರಿಸ್ತನ ಭೂಲೋಕಕ್ಕೆ ಬಂದಂತ ಉದ್ದೇಶ ಇವತ್ತು ನಾವು ಸ್ಪಷ್ಟವಾಗಿ ನೋಡುವಂತ ಸಂದರ್ಭದಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ನೋಡ್ತೇವೆ ಯೋಹಾನ್ ಬರೆಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ಆತನು ಈ ಲೋಕಕ್ಕೆ ತನ್ನ ಮಗನನ್ನು ಕೊಟ್ಟು ಕಳಿಸಿದನು. ದೇವರು ಈ ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಮಗನನ್ನು ಈ ಲೋಕಕ್ಕೆ ಕೊಟ್ಟು ಕಳಿಸಿದನು. ಆತನನ್ನು ನಂಬುವ ಒಬ್ಬರು ಕೂಡ ನಾಶವಾಗಬಾರ್ದೆಂಬುದಾಗಿ ಆತನ ಮಗನನ್ನು ಈ ಲೋಕಕ್ಕೆ ಕೊಟ್ಟು ಕಳಿಸಿದನೆಂಬುದಾಗಿ ಬೈಬಲ್ ನಲ್ಲಿ ಸತ್ಯವೇದದಲ್ಲಿ ಯೋಹಾನ್ ಬರೆಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಈ ಮಾತನ್ನ ನಾವು ನೋಡ್ತೇವೆ. ಇವತ್ತು ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿದನೆಂಬುದಾಗಿ ನೋಡುತ್ತ ಸಂದರ್ಭದಲ್ಲಿ ದೇವರು ಪ್ರೀತಿ ಮಾಡೋದಕ್ಕೋಸ್ಕರವಾಗಿ ಆತನಿಗೇನು ದೇವದೂತರು ಇರಲಿಲ್ವಾ? ದೇವರು ಪ್ರೀತಿ ಮಾಡೋದಕ್ಕೋಸ್ಕರವಾಗಿ ಆತನಿಗೆ ಪರಲೋಕದಲ್ಲಿ ಆರಾಧನೆ ಮಾಡುವಂತ ಗುಂಪಿರ್ಲಿಲ್ವಾ? ದೇವರು ಪ್ರೀತಿ ಮಾಡೋದಕ್ಕೋಸ್ಕರವಾಗಿ ನಾವು ನೋಡ್ತೇವೆ ಅಲ್ಲಿ 24 ಮಂದಿ ಹಿರಿಯರಿರ್ಲಿಲ್ವಾ? ದೇವರು ಪ್ರೀತಿ ಮಾಡೋದಕ್ಕೋಸ್ಕರವಾಗಿ ಇಲ್ಲಿ ಸ್ವರ್ಗದಲ್ಲಿ ಸ್ವರ್ಗದೂತರು ಆತನಿಗೆ ಇರ್ಲಿಲ್ವಾ? ನಾವು ನೋಡ್ತೇವೆ ದೇವರು ಪ್ರೀತಿ ಮಾಡ್ಬೇಕಪ್ಪ ಅಂತಂದ್ರೆ ಆ ಸ್ವರ್ಗದಲ್ಲಿ ಆ ಪರಲೋಕದಲ್ಲಿ ಆತನಿಗೆ ಸಹಸ್ರಾರು ದೇವದೂತರು ಆತನನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಆದ್ರೆ ಇದೆಲ್ಲದರ ಹೊರತಾಗಿ ದೇವರು ಈ ಲೋಕವನ್ನು ಎಷ್ಟೋ ಪ್ರೀತಿ ಮಾಡದನೆಂಬುದಾಗಿ ನಾವು ನೋಡುವಂತ ಸಂದರ್ಭದಲ್ಲಿ ದೇವರು ಈ ಲೋಕವನ್ನು ಯಾಕೆ ಪ್ರೀತಿ ಮಾಡದನೆಂಬ ಸಂದರ್ಭದಲ್ಲಿ ನಾವು ನೋಡ್ತೇವೆ ಭೂಮಿ ಮೇಲಿರುವಂತ ಮನುಷ್ಯರಾದಂತ ನಮ್ಮನ್ನು ದೇವರು ಬಹಳವಾಗಿ ಆತನು ಪ್ರೀತಿ ಮಾಡ್ತಾ ಇರೋದ್ರಿಂದ ಈ ಭೂಮಿ ಮೇಲಿರುವಂತ ಮನುಷ್ಯರನ್ನು ದೇವರು ಅಷ್ಟೊಂದೇ ಯಾಕೆ ಪ್ರೀತಿ ಮಾಡ್ತಾನಪ್ಪ? ದೇವದೂತರಿಗಿಂತಲೂ ಅಲ್ಲಿರುವಂತ 24 ಮಂದಿ ಹಿರಿಯರಿಗಿಂತಲೂ ಅಲ್ಲಿರುವಂತ ಕೆರೋವರಿಗಿಂತಲೂ ಅಲ್ಲಿರುವಂತ ಸೆರೋಪರಿಗಿಂತಲೂ ಅಲ್ಲಿರುವಂತ ಕೋಟ್ಯಾನುಕೋಟಿ ಯಾರು ಎಣಿಸಲಾಗದಂತ ಸಮೂಹ ದೇವರಿಗೆ ಅಲ್ಲಿ ಆರಾಧನೆ ಮಾಡುವಂತ ಗುಂಪಿದ್ರು ಕೂಡ ಭೂಲೋಕದಲ್ಲಿರುವಂತ ಕೆಟ್ಟು ಹೋದಂತ ಮನುಷ್ಯರನ್ನು ಪ್ರೀತಿ ಮಾಡಿ ಆತನು ಯಾಕೆ ಈ ಲೋಕಕ್ಕೆ ಬಂದನೆಂಬ ನೋಡ್ತಾ ಸಂದ್ಲಿ ಆತನು ಉಂಟು ಮಾಡಿರುವಂತ ಸೃಷ್ಟಿ ವಸ್ತುಗಳು ನಾವಾಗಿರೋದ್ರಿಂದ ದೇವರ ಒಂದು ಜೀವ ಶ್ವಾಸ ಅಂತಕ್ಕಂಥದ್ದು ನಮ್ಮಲ್ಲಿರೋದ್ರಿಂದ ಆತನ ಉಸಿರು ಅಂತಕ್ಕಂಥದ್ದು ಆತನ ಶ್ವಾಸ ಅಂತಕ್ಕಂಥದ್ದು ನಮ್ಮಲ್ಲಿ ಆತನ ಇಟ್ಟಿರೋದ್ರಿಂದ ನಾವು ದೇವರಿಗೆ ಸಂಬಂಧಪಟ್ಟವರಾಗಿರೋದ್ರಿಂದ ನಾವು ನೋಡ್ತೇವೆ 2024 ವರ್ಷಗಳ ಹಿಂದೆ ಇಡೀ ಬ್ರಹ್ಮಾಂಡವನ್ನು ಬಾಯಿ ಮಾತಿನಿಂದ ಸೃಷ್ಟಿ ಮಾಡಿರುವಂತ ದೇವರು ಆತನ ಮನುಷ್ಯನಾಗಿ ಲೋಕಕ್ಕೆ ಬಂದನೆಂಬುದಾಗಿ ಬೈಬಲ್ ಹೇಳ್ತದೆ, ಸತ್ಯವೇದ ಹೇಳ್ತದೆ ಅಂತ ಹೇಳಿರಿ. ಹಲ್ಲೆಲೂಯಾ. ಆದ್ರೆ ಬಹಳಷ್ಟು ಜನ ಏನ್ ಮಾಡ್ತಾರಪ್ಪ ಅಂತಂದ್ರೆ ದೇವ್ರು ಯಾಕೆ ಬರ್ಬೇಕಾಗಿತ್ತು? ದೇವರೇ ಬರ್ಬೇಕಾಗಿತ್ತ? ಆತನ ಹೇಗೆ ಬಂದನು? ಆತನ ಬರ್ಲಿಕ್ಕೆ ಹೇಗೆ ಸಾಧ್ಯ? ಆತನ ಯಾರಾದ್ರೂ ದೇವದೂತರನ್ನ ಕಳಿಸಬೇಕಾಗಿತ್ತು ಮನುಷ್ಯರನ್ನು ಪಾಪದಿಂದ ಬಿಡಿಸೋದಕ್ಕೋಸ್ಕರವಾಗಿ, ಮನುಷ್ಯರನ್ನು ರಕ್ಷಿಸೋದಕ್ಕೋಸ್ಕರವಾಗಿ ಯಾರನ್ನಾದ್ರೂ ಕಳಿಸ್ಬೇಕಾಗಿತ್ತು. ದೇವರೇ ಬರ್ಬೇಕಾ? ದೇವರಾದ್ರೆ ಆತನ ಕುಂತಲ್ಲೇ ಒಂದು ಕ್ಷಣದಲ್ಲಿ ಆತನ ಒಂದು ಮಾತು ಹೇಳಿದ್ರೆ ಸಾಕು, ಯಾರಾದ್ರೂ ಬಂದು ಈ ಕೆಲಸ ಮಾಡ್ಬೇಕಾಗಿತ್ತು. ಆದ್ರೆ ದೇವರೇ ಲೋಕಕ್ಕೆ ಮನುಷ್ಯನಾಗಿ ಬಂದಿದ್ದಾನಪ್ಪ ಅಂತಂದ್ರೆ ನಾವು ನಂಬಂಗಿಲ್ಲ. ಯಾಕಪ್ಪ ಅಂತಂದ್ರೆ ದೇವ್ರ ಯಾವತ್ತು ಮನುಷ್ಯನಾಗ್ಲಿಕ್ಕೆ ಸಾಧ್ಯ ಇಲ್ಲ, ಮನುಷ್ಯ ಯಾವತ್ತು ಕೂಡ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ದೇವರೇ ಮನುಷ್ಯನೇ. ಹಾಗಾಗಿ ದೇವರು ಆತನು ಮನುಷ್ಯನಾಗಿ ಲೋಕಕ್ಕೆ ಬಂದಿಲ್ಲ ಎಂಬುದಾಗಿ ಅನೇಕರು ನಂಬ್ತಾರ ಅಂತ ಹೇಳಿರಿ. ಆದ್ರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಒಬ್ಬ ಮಂತ್ರಿ, ಒಬ್ಬ ರಾಜ, ಯಾವಾಗಲೂ ಕೂಡ ಮಂತ್ರಿ ರಾಜನಿಗೆ ಹೇಳ್ತಾ ಇದ್ದಾನಂತ ಆಸ್ಥಾನದಲ್ಲಿ, ರಾಜ ದೇವರು ಮಾನವರನ್ನು ಬಹಳ ಪ್ರೀತಿ ಮಾಡಿ ಲೋಕಕ್ಕೆ ಬಂದಿದ್ದಾನೆ, ಆತನ ಯೇಸು ಕ್ರಿಸ್ತನೆಂಬುದಾಗಿ ಹೇಳುವಂತ ಸಂದರ್ಭದಲ್ಲಿ ಆ ರಾಜನು ನಂಬ್ತಾ ಇರ್ಲಿಲ್ಲ ಆ ಮಾತು. ಮಂತ್ರಿ ದೇವರಂದ್ರ ಆತನು ಸರ್ವಾಧಿಕಾರಿಯನ, ಯಾರಿಗಾದ್ರೂ ಒಂದು ಆದೇಶ ಕೊಟ್ರೆ ಅವರೇ ಬಂದು ಕೆಲಸ ಮಾಡ್ಬೋದು, ಮನುಷ್ಯರನ್ನು ರಕ್ಷಿಸಬಹುದು. ಆದ್ರೆ ನೀನು ದೇವರೇ ಮನುಷ್ಯನಾಗಿ ಬಂದಿದ್ದಾನೆ ಎಂಬುದಾಗಿ ನೀ ಹೇಳ್ತಾ ಇದೆಯಲ್ಲ, ಈ ಮಾತನ್ನು ನಂಬುವುದಿಲ್ಲ ಎಂಬುದಾಗಿ ಆ ಮಂತ್ರಿಗೆ ಆತನ ಹೇಳ್ತಾನೆ. ಈ ರೀತಿಯಾಗಿ ಅವ್ರು ಅನೇಕ ದಿನಗಳ ಮಾತಾಡ್ಕೊಂಡ ನಂತರ ಒಂದ್ ದಿವಸ ಇದ್ದಕ್ಕಿದ್ದಾಗೆ ಏನಾಗ್ತದಪ್ಪ ಅಂತಂದ್ರೆ ರಾಜನ್ ಏನ್ ಮಾಡ್ತಾನಂದ್ರೆ ರಾಜ ವಿಹಾರಕ್ಕೆ ಹೋಗ್ತಾ ಇರ್ತಾನೆ. ಹೋಗುವಂತ ಸಂದರ್ಭದಲ್ಲಿ ಒಂದು ನದಿ ಆತನು ದಾಟಿ ಹೋಗ್ಬೇಕಾಗ್ತದೆ. ಆ ನದಿ ದಾಟಿ ಹೋಗುವಂತ ಸಂದರ್ಭದಲ್ಲಿ ರಾಜ ರಥದಲ್ಲಿ ಕೂತ್ಕೊಂಡಿರ್ತಾನೆ. ಆಮೇಲೆ ನಾವು ನೋಡ್ತೇವೆ ಆತನ ಮಂತ್ರಿ ಜೊತೆ ಹೋಗುವಂತ ಸಂದರ್ಭದಲ್ಲಿ ಆ ನದಿಯಲ್ಲಿ ನಾವು ನೋಡ್ತೇವೆ ಆ ರಾಜನಿಗಿರ್ತ ಒಬ್ಬ ಮಗ ಏನ್ ಮಾಡ್ತಾನಪ್ಪ ಅಂತಂದ್ರೆ ಆ ಎದುರುಗಡೆ ನದಿಯಲ್ಲಿ ದಂಡೆ ಮೇಲೆ ಆಟ ಆಡೋದನ್ನ ರಾಜನ ನೋಡ್ತಾನೆ. ರಾಜನ ನೋಡಿ ತುಂಬಾ ಬೇಸರ ಆಗ್ತದೆ, ತುಂಬಾ ಭಯ ಆಗ್ತದೆ. ಅರೆ ರಾಜ ದರ್ಬಾರದಲ್ಲಿರುವಂತ ನನ್ನ ಮಗನು ಇಲ್ಲಿ ಹೇಗೆ ಬಂದನು? ಈ ಒಂದು ನದಿ ದಂಡೆಯಲ್ಲಿ ಆತನನ್ನು ಯಾರು ಕರ್ಕೊಂಡು ಬಂದ್ರು? ಈ ಇಂಥ ಒಂದು ಅಪಾಯಕರವಂತ ಸ್ಥಳದಲ್ಲಿ ಈತನನ್ನು ಯಾರು ಬಿಟ್ರೆ ಎಂಬುದಾಗಿ ತುಂಬಾ ಆತನ ಕಳವಳ ಪಡ್ತಾನೆ ರಥದಲ್ಲಿ ಕೂತ್ಕೊಂಡು. ಇನ್ನೇನು ಆತನ ಮಗನಿಗೆ ಏನಾದ್ರೂ ಹೇಳ್ಬೇಕನ್ನಷ್ಟರಲ್ಲಿ ಆ ಮಗು ಏನ್ ಮಾಡ್ತಂದ್ರೆ ಕಾಲು ಜಾರಿ ನದಿಯಲ್ಲಿ ಬಿದ್ದು ಬಿಡ್ತದೆ. ಬಿದ್ದು ಬಿಟ್ಟಂತ ಸಂದರ್ಭದಲ್ಲಿ ಅವಾಗ ಏನಾಗ್ತದಪ್ಪ ಅಂತಂದ್ರೆ ರಾಜ ಏನ್ ಮಾಡ್ತಾನಪ್ಪ ಅಂತಂದ್ರೆ ತಕ್ಷಣ ಆತನ ಏನ್ ಮಾಡ್ತಾನೆ, ರಥದಿಂದ ಇಳಿದು ಆ ನದಿಯಲ್ಲಿ ಹಾರ ಏನ್ ಮಾಡ್ತಾನಪ್ಪ ಅಂತಂದ್ರೆ ಆ ಒಂದು ಮಗುವನ್ನು ಆತನು ಎಳೆದುಕೊಂಡು ಬಂದು ರಕ್ಷಿಸ್ತಾನಂತ ಹೇಳಿರಿ. ಯಾವಾಗ ಆತನು
ಮಗುವನ್ನು ಎತ್ತಿಕೊಂಡು ಬರ್ತಾನೋ, ಎತ್ತಿಕೊಂಡು ಬಂದು ಅದನ್ನು ಗಟ್ಟಿಯಾಗಿ ಈ ರೀತಿಗೆ ಆ ನದಿಯಲ್ಲಿ ಆ ನೀರಲ್ಲಿ ಈ ರೀತಿಗೆ ಅಪ್ಪಿಕೊಳ್ತಾನೋ, ಅಪ್ಪಿಕೊಂಡಾಗ ಆ ಮಂತ್ರಿ ಒಂದು ಪ್ರಶ್ನೆ ಕೇಳ್ತಾನೆ ರಾಜನಿಗೆ, ರಾಜ ನಿನ್ ಪಕ್ಕದಲ್ಲಿ ಮಂತ್ರಿ ಆದಂತ ನಾನಿದ್ದೀನಿ, ನಿನ್ ಪಕ್ಕದಲ್ಲಿ ಅನೇಕರ ಸೈನಿಕರಿದ್ದಾರೆ, ನಿನ್ ಪಕ್ಕದಲ್ಲಿ ನೀನು ಒಂದೇ ಒಂದು ಆಜ್ಞೆ ಮಾಡಬಹುದಾಗಿತ್ತು. ಏನಂತ? ಸೈನಿಕರ ಆಜ್ಞೆ ಮಾಡ್ಬೇಕಾಗಿತ್ತು, ಮಂತ್ರಿಗೆ ಆಜ್ಞೆ ಮಾಡ್ಬೇಕಾಗಿತ್ತು, ಇಲ್ಲಿರುವಂತ ಅನೇಕ ಯೌವನಸ್ಥರಿಗೆ ಆಜ್ಞೆ ಮಾಡ್ಬೇಕಾಗಿತ್ತು. ಆ ಮಗುವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ನೀನ್ ಯಾರನ್ನಾದ್ರೂ ಆಜ್ಞೆ ಮಾಡಿದ್ರೆ ತಿರುಗಿ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ರಲ್ಲ, ನೀನೇ ಯಾಕೆ ನದಿಯಲ್ಲಿ ಹಾರಿದೆ ಎಂಬುದಾಗಿ ನೀನು ರಾಜ ಅಂತೇಳಿ ನೀನು ಗಮನದಲ್ಲಿಟ್ಟುಕೊಳ್ಳದೆ, ನೀನು ಸರ್ವಾಧಿಕಾರಿಯಾಗಿದ್ದೆ ಎಂಬುದಾಗಿ ನೀನು ಗಮನದಲ್ಲಿಟ್ಕೊಳ್ಳದೆ, ನಿನ್ನ ಕೈ ಕೆಳಗೆ ಅನೇಕ ದಾಸದಾಸರಿದ್ದಾರೆ, ಅನೇಕ ಸೈನಿಕರಿದ್ದಾರೆ ಎಂಬುದಾಗಿ ಯಾವುದು ನಿನ್ನ ಪರಿಜ್ಞಾನ ಇಲ್ಲದೆ ನೀನೇ ನೇರವಾಗಿ ಯಾಕೆ ನದಿಯಲ್ಲಿ ನೀನು ಹಾರದೆ ಎಂಬುದಾಗಿ ಮಂತ್ರಿ ಆತನಿಗೆ ಕೇಳ್ತಾನೆ. ಕೇಳಿದಂತ ಸಂದರ್ಭದಲ್ಲಿ ಅವಾಗ ರಾಜ ಹೇಳ್ತಾನೆ, ಮಂತ್ರಿ, ನದಿಯಲ್ಲಿ ಬಿದ್ದಿರೋವನು ನನ್ನ ಮಗ, ಆ ನದಿಯಲ್ಲಿ ಬಿದ್ದಿರುವಂತ ಮಗು ಅದು ನನ್ನ ಮಗು, ಅದು ನಾನು ಸೈನಿಕರಿಗೆ ಆದೇಶ ಕೊಟ್ಟು, ನಾನು ಮಂತ್ರಿಗೆ ಆದೇಶ ಕೊಟ್ಟು ಅವ್ರನ್ನ ಆಜ್ಞೆ ತೆಗೆದುಕೊಂಡು ಅವರು ಒಳಗಡೆ ಹೋಗೋ ತನಕ ಒಂದ್ ವೇಳೆ ನನ್ನ ಮಗ ಸತ್ತು ಹೋದನಪ್ಪ ಅಂತಂದ್ರೆ ಯಾರು ಪ್ರಾಣ ಕೊಡ್ತಾರೆ? ಅದಕ್ಕೋಸ್ಕರಾಗಿ ನನ್ನ ಮಗನನ್ನು ರಕ್ಷಿಸೋದಕ್ಕೋಸ್ಕರಾಗಿ ನಾನೇ ಆ ನದಿಯಲ್ಲಿ ಹಾರಿದ್ದೇನೆ ಎಂಬುದಾಗಿ ಆತನು ಹೇಳಿ ನನ್ನ ಮಗನನ್ನ ನಾನು ರಕ್ಷಿಸ್ಕೊಂಡಿದ್ದೇನೆ ಎಂಬುದಾಗಿ ಈ ರೀತಿಯಾಗಿ ಅದನ್ನು ನೋಡುವಂತ ಸಂದರ್ಭದಲ್ಲಿ ಅದು ಮಗನ ಹಾಗೆ ಇರುವಂತ ಒಂದು ಗೊಂಬೆ ಇರ್ತದೆ ಅಂತ ಹೇಳಿದ್ರಿ. ಅಲ್ಲಿಯ ಏನಿರ್ತದ್ರಿ ಅದು? ಇದೆಲ್ಲವೂ ಆ ಮಂತ್ರಿ ಮಾಡಿರುವಂತ ಕೆಲಸ. ರಾಜನಿಗೆ ದೇವರ ಭೂಲೋಕಕ್ಕೆ ಯಾಕೆ ಬಂದನು ಎಂಬುದಾಗಿ ತಿಳಿಸೋದಕ್ಕೋಸ್ಕರವಾಗಿ ನಾವು ನೋಡ್ತೇವೆ. ಆ ಮಂತ್ರಿ ರಾಜ, ನೀನು ಹೇಗೆ ನಿನಗಿರುವಂತ ಒಬ್ಬನೇ ಮಗನನ್ನು ನೀನು ಕಾಪಾಡಿಕೊಳ್ಬೇಕೆಂಬುದಾಗಿ ಯಾರಿಗೂ ಕೂಡ ಆಜ್ಞೆ ಮಾಡ್ಲಿಲ್ಲ. ಎಲ್ಲಿ ನಾನು ಆಜ್ಞೆ ಮಾಡದಂದ್ರೆ ಸೈನಿಕರು ತಡ ಮಾಡ್ತಾರೆ, ನನ್ನ ಮಗು ಸಾಯ್ತಾನೆ ಅಂತ ನೀನೇ ನದಿಯಲ್ಲಿ ಹಾರಿದ್ಯಾ. ಅದೇ ರೀತಿಗೆ ದೇವರು ಕೂಡ ಭೂಮಿ ಮೇಲಿರುವಂತ ಮನುಷ್ಯರನ್ನು ಕೂಡ, ಪರಲೋಕದಲ್ಲಿರುವಂತ ದೇವರು ಕೂಡ ಆತನ ಏನ್ ಮಾಡ್ತಾನಂದ್ರೆ ಮಾನವರೆಲ್ಲರನ್ನು, ಮನುಷ್ಯರೆಲ್ಲರನ್ನು ದೇವರು ಬಹಳವಾಗಿ ಆತನು ಪ್ರೀತಿ ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಆತನು ಯಾಕೆ ಮನುಷ್ಯನಾಗಿ ಈ ಲೋಕಕ್ಕೆ ಬರ್ಬೇಕಾಯ್ತಪ್ಪ ಅಂತಂದ್ರೆ, ನನ್ನ ಪ್ರೀತಿದವ್ರ ಮಕ್ಕಳೇ, ನಿಮಗೆ ಇರುವೆಗಳಿಗೆ 1 ಕಿಲೋ ಸಕ್ಕರೆ ತಿನ್ನಿಸ್ಬೇಕಪ್ಪ ಅಂತಂದ್ರೆ 1 ಕಿಲೋ ಸಕ್ಕರೆ ತಂದಿನ ಅಂತೇಳಿ ಹೋಗಿ ಎಲ್ಲಾ ಇರುವೆಗಳಿಗೆ ಬರ್ರಿ 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 ನಾ 1 ಕಿಲೋ ಸಕ್ಕರೆ ತಂದು ತಿನ್ಬರ್ರಿ ಅಂದ್ರೆ ನಿಮ್ ಮಾತು ಕೇಳ್ತವ? ನಿಮ್ ಭಾಷೆ ಅರ್ಥ ಆಗ್ತದ? ಆಗಲ್ಲ. ನೀವ್ ಯಾವಾಗ ನೀವು ತಂದಿರುವಂತ ಸಕ್ಕರೆಯನ್ನು ಸ್ವಲ್ಪ ಹೋಗಿ ಇರುವೆ ಹತ್ರ ಹಾಕಿದ್ರಂದ್ರೆ ಆ ಇರುವೆಗಳು ಹೋಗಿ ತಮ್ಮ ಭಾಷೆಯಲ್ಲಿ ಅನೇಕ ಇರುವೆಗಳಿಗೆ ಹೇಳಿದಾಗ ಮಾತ್ರ ಎಲ್ಲಾ ಇರುವೆಗಳು ಬಂದು ಸಕ್ಕರೆ ಪೂರ್ತಿ ಖಾಲಿ ಮಾಡ್ತಾವ. ಅದೇ ರೀತಿಯಾಗಿ ಒಬ್ಬ ಮನುಷ್ಯನು ಕೆಟ್ಟು ಹೋದಂತ ಸಂದರ್ಭದಲ್ಲಿ, ಮನುಷ್ಯನ ಒಂದು ಪಾಪದಿಂದ ಜೀವಿಸುವಂತ ಸಂದರ್ಭದಲ್ಲಿ, ಮನುಷ್ಯನ ಲೋಕದಲ್ಲಿ ಶಾಂತಿ ಸಮಾಧಾನ ಇಲ್ಲದೆ, ಆಶೀರ್ವಾದ ಇಲ್ಲದೆ, ನೆಮ್ಮದಿ ಇಲ್ಲದೆ, ಈ ಲೋಕದಲ್ಲಿ ಕಳವಳ ತುಂಬಿದಂತ ಒಂದು ಮನುಷ್ಯನನ್ನು ಅವನನ್ನು ರಕ್ಷಿಸ್ಬೇಕಪ್ಪ ಅಂತಂದ್ರೆ, ಅವನನ್ನು ಕಾಪಾಡ್ಬೇಕಪ್ಪ ಅಂತಂದ್ರೆ ನಾವು ನೋಡ್ತೇವೆ ಅದು ಯಾರಿಂದ ಸಾಧ್ಯಪ್ಪ ಅಂತಂದ್ರೆ, ಯಾರು ಮನುಷ್ಯರನ್ನು ಉಂಟು ಮಾಡಿದ್ದಾರೋ ಅವರೇ ಈ ಲೋಕಕ್ಕೆ ಬರಬೇಕಾಯ್ತು. ಅವ್ರು ಯಾರೆಂಬುದನ್ನು ನೋಡ್ತಾ ಸಂಬ್ಲಿ, ಆ ದೇವರು ಯಾರೆಂಬುದು ನೋಡಿ ಸಂಬ್ಲಿ. 2024 ವರ್ಷಗಳಿಂದ ಇಡೀ ಬ್ರಹ್ಮಾಂಡವನ್ನು ಬಾಯಿ ಮಾತಿನ ಉಂಟು ಮಾಡಿದಂತ ದೇವರು, ಸರ್ವಾಧಿಕಾರಿಯಾದಂತ ದೇವರು, ಆತನು ಕನ್ಯೆ ಮರಿಯಳ ಗರ್ಭದಲ್ಲಿ ಆತನು ಶಿಶುವಾಗಿ ಇಡೀ ಮಾನವರು ಮಾಡಿರುವಂತ ಪ್ರತಿಯೊಂದು ತಪ್ಪಿಗೋಸ್ಕರವಾಗಿ, ಇಡೀ ಒಂದು ಪಾಪಕ್ಕೋಸ್ಕರವಾಗಿ ಆತನು ಶಿಲುಬೆ ಮೇಲೆ ಎಲ್ಲರ ಪಾಪದ ಪರಿಹಾರಕ್ಕೋಸ್ಕರವಾಗಿ ತಾನು ಬಲಿಯಾಗ್ಬೇಕೆಂಬುದಾಗಿ ಆತನು ಮನುಷ್ಯನಾಗಿ ಲೋಕಕ್ಕೆ ಬಂದನಂತ ಹೇಳಿರಿ. ಅಲ್ಲೆಲ್ಲೂಯಾ. ಅದಕ್ಕೋಸ್ಕರಾಗಿ ಇವತ್ತು ಯಾರು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ಕೊಳ್ತಾರೋ, ದೇವರು ಎಂಬುದಾಗಿ ನಂಬುತ್ತಾರೋ, ನನಗೋಸ್ಕರಾಗಿ ನನ್ನ ಪಾಪಕ್ಕೋಸ್ಕರಾಗಿ ಶಿಲುಬೆ ಮೇಲೆ ಬಲಿಯಾಗಿರುವಂತ ಯಜ್ಞವಾಗಿರುವಂತ ದೇವರು ಎಂಬುದಾಗಿ ಯಾರು ನಂಬುತ್ತಾರೋ ನಾವು ನೋಡ್ತೇವೆ ಅವರಿಗೆ ರಕ್ಷಣೆ ಅಂತಕ್ಕಂಥ ಸಿಗ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಅಲ್ಲೆಲ್ಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇಲ್ಲಿ ನಾವು ಭೂಮಿ ಮೇಲಿರುವಂತ ನಾವು ಅನೇಕರು ಇವತ್ತು ನಾವು ಆಶೀರ್ವಾದ ಇಲ್ಲದೆ ನಾವು ಯಾಕೆ ಜೀವಿಸ್ತಾ ಇದ್ದೇವಪ್ಪ ಅಂತಂದ್ರೆ, ಇವತ್ತು ಅನೇಕ ಪ್ರಯತ್ನ ಮಾಡಿದ್ರು ಕೂಡ, ಅನೇಕ ನಾವು ಎಲ್ಲಾ ಪ್ರಯತ್ನಗಳು ಮಾಡಿದ್ರು ಕೂಡ ನಮ್ ಜೀವಿತದಲ್ಲಿ ನಿಜವಾದಂತ ಆಶೀರ್ವಾದಗಳು ಯಾಕೆ ನಾವು ಹೊಂದ್ತಾ ಇಲ್ಲಪ್ಪ ಅಂತಂದ್ರೆ, ದೇವ್ರ ಏನ್ ಮಾಡಿದಾನಂದ್ರೆ ಆತನು ಈ ಲೋಕವನ್ನು ಪ್ರೀತಿ ಮಾಡಿದ್ದಾನೆ, ನಾವು ಒಂದನ್ನು ಪ್ರೀತಿ ಮಾಡ್ಬೇಕಂತ ಹೇಳಿರಿ. ಅಲ್ಲೆಲ್ಲೂಯಾ. ಈಗ ತಾನೇ ನಾನು ನಿಮ್ಗೆ ಹೇಳಿದೆ, ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ಈ ಲೋಕಕ್ಕೆ ಆತನು ಬಂದನೆ ಎಂಬುದಾಗಿ ನಾನು ನಿಮ್ಗೆ ಹೇಳಿದೆ. ಇದು ಮೊದಲನೇ ವಿಷಯ. ದೇವರು ಯಾಕೆ ಈ ಲೋಕಕ್ಕೆ ಬಂದನು, ಯಾಕೆ ಮನುಷ್ಯನಾಗಿ ಲೋಕಕ್ಕೆ ಬಂದನೆ ಎಂಬುದಾಗಿ ನಾನು ನಿಮ್ಗೆ ಮೊದಲನೇ ವಿಷಯ ಹೇಳಿದೆ. ಆದ್ರೆ ಮನುಷ್ಯನು ಆಶೀರ್ವಾದ ಹೊಂದ್ಕೊಳ್ಬೇಕಂದ್ರೆ ಏನ್ ಮಾಡ್ಬೇಕು? ಎಲ್ಲಾ ಮನುಷ್ಯರು, ಎಲ್ಲಾ ಮಾನವರು ಈ ಭೂಮಿ ಮೇಲೆ ಪ್ರತಿಯೊಬ್ಬರು ಆಶೀರ್ವಾದಗಳನ್ನು ಸ್ವಂತ ಮಾಡ್ಕೊಳ್ಬೇಕಂದ್ರೆ, ಪ್ರತಿಯೊಬ್ಬರು ಆಶೀರ್ವಾದಗಳನ್ನು ಹೊಂದ್ಕೊಳ್ಬೇಕಪ್ಪ ಅಂತಂದ್ರೆ, ಈ ಭೂಮಿಯ ಮೇಲೆ ಬಹುದಿವಸ ಬದುಕ್ಬೇಕಪ್ಪ ಅಂತಂದ್ರೆ ಏನ್ ಮಾಡ್ಬೇಕು ಮನುಷ್ಯರು? ಒಂದೇ ವಿಷಯ ಹೇಳಿ ನಾನು ಮಾತುಗಳನ್ನ ಮುಗಿಸ್ತೀನಿ. ಯಾರಾದ್ರೂ ಬೈಬಲ್ ತಂದಿರೋದಾದ್ರೆ, ಯಾರಾದ್ರೂ ಬೈಬಲ್ ಇರೋದಾದ್ರೆ, ಸತ್ಯವೇದ ಇರೋದಾದ್ರೆ ಒಬ್ರು ಕನ್ನಡದಲ್ಲಿ ಒಬ್ಬರು ಹಿಂದಿಯಲ್ಲಿ ಗಟ್ಟಿಯಾಗಿ ಓದಿ ಸಹಕಾರ ಮಾಡ್ರಿ. ವಿಮೋಚನೆ ಕಾಂಡ 20ನೇ ಅಧ್ಯಾಯ 12ನೇ ವಚನ ದಯವಿಟ್ಟು ಯಾರಾದ್ರೂ ಒಬ್ರು ಓದ್ರಿ. ಭೂಮಿ ಮೇಲೆ ಮನುಷ್ಯನ ಆಶೀರ್ವಾದ ಹೊಂದ್ಕೊಳ್ಬೇಕಪ್ಪ ಅಂತಂದ್ರೆ ದೇವರು ಹೇಳಿರುವಂತ ಒಂದೇ ಒಂದು ಕೆಲಸ ಪ್ರತಿಯೊಬ್ಬರು ಮಾಡ್ಬೇಕು. ಏನು ಮಾಡ್ಬೇಕು?
ಆ ಒಂದೇ ಕೆಲಸ ಮನುಷ್ಯನ ಮಾಡಿದನಪ್ಪ ಅಂದ್ರೆ, ಮಾನವರು ಮಾಡಿದ್ರಪ್ಪ ಅಂದ್ರೆ, ಅವರಿಗೆ ದೇವರಿಂದ ಬರುವಂತ ಆಶೀರ್ವಾದ ತಡೆ ಹಿಡಿಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿ. ಒಂದೇ ಒಂದು ಕೆಲಸ ಮಾಡ್ಬೇಕು, ಏನಂತ ಹೇಳಿ ಕೇಳಲಿಕ್ಕೆ ನಿಮ್ಗೆ ಇಷ್ಟ ಇದೆಯಾ? ಒಂದು ಕೆಲಸ ಮಾಡ್ಬೇಕು ಮನುಷ್ಯರೆಲ್ಲರೂ, ಮಾನವರೆಲ್ಲರೂ. ಆ ಒಂದು ಕೆಲಸ ನೀವು ಒಂದ್ ವೇಳೆ ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಆಶೀರ್ವಾದ ಬರೋದು ಯಾರಲ್ಲಿಂದ ತಪ್ಪಿಸ್ಲಿಕ್ಕೆ ಸಾಧ್ಯವಿಲ್ಲ. ಏನು ಒಂದು ಕೆಲಸ ನೋಡ್ರಿ, ದಯವಿಟ್ಟು ಓದ್ತಿರಮ್ಮ ವಿಮೋಚನೆ ಕಂಡ 20ನೇ ಅಧ್ಯಾಯ 12ನೇ ವಚನ. ಒಂದೇ ಒಂದು ಕೆಲಸ ನಾವು ಮಾಡ್ಬೇಕು ಎಲ್ಲರೂ ಸೇರಿ, ಓದ್ರಿ. पिता और अपनी माता का आदर करना। हाँ, तुम्हारे माता और पिता का आदर करना जिससे जो देश तेरा परमेश्वर यहोवा तुझे देता है, हाँ, जो देश परमेश्वर तुझे देता है, उसमें तू बहुत दिन तक रहने पाएगा। हाँ, उसमें तुम बहुत दिन तक रहने पाए. ಕನ್ನಡದಲ್ಲಿ ಯಾರಾದರೂ ಓದ್ತಿರ ಗಟ್ಟಿಯಾಗಿ? ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದಂತ ಯೆಹೋವನು ನಿನಗೆ ಅನುಗ್ರಹಿಸಿರುವಂತ ದೇಶದಲ್ಲಿ ನೀನು ಬಹುಕಾಲ ಬದುಕುವಿ. ಸಾಕಪ್ಪ, ಎಲ್ರೂ ಒಂದ್ 5 ನಿಮಿಷ ನನ್ನ ಕಡೆಗೆ ನೋಡ್ರಿ. ನಾವು ನೋಡ್ತೇವೆ ಇಲ್ಲಿ ಸೇರಿ ಬಂದಿರುವಂತ ಎಲ್ಲ ನನ್ನ ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರೇ, ದೇವರಿಂದ ಬರುವಂತ ಪ್ರತಿಯೊಂದು ಆಶೀರ್ವಾದಗಳನ್ನ ನಾವು ಹೊಂದ್ಕೊಳ್ಬೇಕಪ್ಪ ಅಂತಂದ್ರೆ, ದೇವರಿಂದ ಬರುವಂತ ಪ್ರತಿಯೊಂದು ಮೇಲು ಅಭಿವೃದ್ಧಿ ನಾವು, ನಮ್ಮ ಸಂತಾನ, ನಮ್ಮ ಕುಟುಂಬ ಹೊಂದಿಕೊಳ್ಬೇಕಪ್ಪ ಅಂತಂದ್ರೆ ನಾವೆಲ್ಲರೂ ಮಾಡಬೇಕಾಗಿರುವಂತ ಒಂದೇ ಒಂದು ಕೆಲಸ, ಅದನ್ನ ನಾವು ಮಾಡ್ತಾ ಇಲ್ಲ. ನಾವು ನೋಡ್ತೇವೆ ದೇವ್ರು ಮಾಡಬೇಕಾಗಿರುವಂತ ಕೆಲಸವನ್ನು ದೇವ್ರು ಮಾಡಿದ್ದಾನೆ. ಮೊಟ್ಟ ಮೊದಲೇ ದೇವ್ರು ಏನ್ ಮಾಡಿದ ಅಂದ್ರೆ, ಮನುಷ್ಯರನ್ನು ಪ್ರೀತಿ ಮಾಡಿ ಆತನು ಮನುಷ್ಯನಾಗಿ ಲೋಕಕ್ಕೆ ಬಂದು ಈ ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿದ್ದಾನೆ. ನನ್ನನ್ನು ನಿನ್ನನ್ನು ಇನ್ನೂ ಕೂಡ ಆತನು ಪ್ರೀತಿ ಮಾಡ್ತಾ ಇದ್ದಾನೆ. ದೇವರು ಆತನು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ನಾವು ನೋಡ್ತೇವೆ ಇವತ್ತು ನಾವು ಆಶೀರ್ವಾದಗಳನ್ನು ದೇವರಿಂದ ಹೊಂದ್ಕೊಳ್ಬೇಕಪ್ಪ ಅಂತಂದ್ರೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ನನ್ನ ಬೈಬಲ್ ಹೇಳ್ತದೆ, ಸತ್ಯವೇದ ಹೇಳ್ತದೆ, ನೀನು ಭೂಮಿ ಮೇಲೆ ಬಹಳ ದಿವಸ ಬದುಕ್ಬೇಕಪ್ಪ ಅಂತಂದ್ರೆ, ನೀನು ಭೂಮಿ ಮೇಲೆ ಬಹುಕಾಲ ಇರ್ಬೇಕಪ್ಪ ಅಂತಂದ್ರೆ, ನೀನು ಭೂಮಿ ಮೇಲೆ ಬಹು ದಿವಸ ಬದುಕಿ ದೀರ್ಘಾಯುಷ್ಯ ನೀನು ಹೊಂದಿಕೊಳ್ಬೇಕಪ್ಪ ಅಂತಂದ್ರೆ, ಈ ಭೂಮಿ ಮೇಲೆ ದೇವರು ನಿನಗಾಗಿ, ನಿನ್ನ ಕುಟುಂಬಕ್ಕಾಗಿ, ನಿನ್ನ ಸಂತಾನಕ್ಕಾಗಿ, ನಿನ್ನ ಮಕ್ಕಳಿಗಾಗಿ ಸಿದ್ಧಪಡಿಸಿರುವಂತ ಎಲ್ಲಾ ಆಶೀರ್ವಾದಗಳನ್ನು ನೀನು ಇಲ್ಲಿ ಭೂಮಿ ಮೇಲೆ ಪಡೆದುಕೊಳ್ಬೇಕಪ್ಪ ಅಂತಂದ್ರೆ, ನೀನು ಮೊಟ್ಟ ಮೊದಲಿಗೆ ಮಾಡ್ಬೇಕಾಗಿರುವಂತ ಒಂದು ಕೆಲಸ ಏನಪ್ಪಾ ಅಂತಂದ್ರೆ, ನಿನ್ನ ತಂದೆ ತಾಯಿಗಳನ್ನು ಪ್ರೀತಿಸಬೇಕು, ನಿನ್ನ ತಂದೆ ತಾಯಿಗಳನ್ನು ಗೌರವಿಸಬೇಕೆಂಬುದಾಗಿ ನನ್ನ ದೇವರು, ನನ್ನ ಬೈಬಲ್ ಹೇಳ್ತದೆ ಅಂತ ಹೇಳಿರಿ. ಹಲ್ಲೆಲೂಯಾ. ಯಾರು ತಂದೆ ತಾಯಿಗಳನ್ನು ಪ್ರೀತಿಸ್ತಾರೋ, ಯಾರು ತಂದೆ ತಾಯಿಗಳನ್ನು ಗೌರವಿಸ್ತಾರೋ, ಯಾರು ತಂದೆ ತಾಯಿಗಳನ್ನು ಹೃದಯಪೂರ್ವಕವಾಗಿ ಪ್ರೀತಿಸ್ತಾರೋ, ಅಂತವರಿಗೆ ಯಾರು ಪ್ರೀತಿಸ್ತಾರಪ್ಪ ಅಂತಂದ್ರೆ ದೇವರೇ ಅವರನ್ನು ಪ್ರೀತಿಸ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಒಂದು ದುಃಖದ ಸಂಗತಿ ಏನಪ್ಪಾ ಅಂತಂದ್ರೆ, ಇವತ್ತು ಲೋಕದಲ್ಲಿ ನಾವ್ ಏನ್ ನೋಡ್ತೀವಪ್ಪ ಅಂತಂದ್ರೆ, ಪ್ರೀತಿ ಅನ್ನೋದು ಹೆಂಗಾಗ್ಯದಪ್ಪ ಅಂತಂದ್ರೆ, ಎಲ್ಲ ಕಡೆಗೆ ಹೋಗ್ರಿ ಈ ಪ್ರೀತಿ ಎಷ್ಟು ಕೆಟ್ಟ ಹೋಗ್ಯದಪ್ಪ ಅಂತಂದ್ರೆ, ಈ ಪ್ರೀತಿದಾಗ ಎಷ್ಟು ಹೊಲ್ಸ್ ಕಲ್ತದಪ್ಪ ಅಂತಂದ್ರೆ, ನಾವ್ ನೋಡ್ತೇವೆ ಇವತ್ತು ಆಸ್ಪತ್ರೆಗೆ ಹೋದ್ರೆ ಡಾಕ್ಟರ್ಗಳಿಗೆ ಪ್ರೀತಿ ಮಾಡ್ತಾರ, ಆಯಾಗಳಿಗೆ ಪ್ರೀತಿ ಮಾಡ್ತಾರ, ಕಂಪೌಂಡ್ಗಳಿಗೆ ಪ್ರೀತಿ ಮಾಡ್ತಾರ, ಡ್ರೈವರ್ಗಳು ಸೇರಲ್ಲ ಡ್ರೈವರ್ಗಳಿಗೆ ಪ್ರೀತಿ ಮಾಡ್ತಾರ. ಯಾರ್ಯಾರು ಯಾವ ಹುದ್ದೆಯಲ್ಲಿ ಕೆಲಸ ಮಾಡ್ತಿದ್ರೋ ಅವ್ರವ್ರ ಗುಂಪಿಗೆ ಮಾತ್ರ ಪ್ರೀತಿ ಮಾಡ್ತಾರ. ಈ ಪ್ರೀತಿ ಎಲ್ಲಿ ಹೋಗಿದೆಯಪ್ಪ ಅಂತಂದ್ರೆ, ನಾವು ನೋಡ್ತೇವೆ ನನ್ನ ಪ್ರೀತಿಯ ಮಕ್ಕಳೇ, ಜಾತಿ ಮತ ಅಂತಕ್ಕಂಥ ಭಯಂಕರವಾದಂತ ಕೆಟ್ಟ ಒಂದು ದುರ್ಗಾಸನೆ ಕೂಡಿದಂತ ಈ ಒಂದು ವಿಚಾರದಿಂದ ನಾವು ನೋಡ್ತೇವೆ ಪ್ರೀತಿ ಅಂತಕ್ಕಂಥ ಸಂಪೂರ್ಣವಾಗಿ ಕಲುಷಿತವಾಗಿ ಹೋಗಿದೆ ಅಂತ ಹೇಳಿ. ಹೌದಲ್ರಿ? ನಾವು ಎಲ್ಲಾ ಸ್ಥಳದಲ್ಲಿ ನೋಡ್ತೀವಿ ಸ್ವಾರ್ಥದ ಪ್ರೀತಿ ನೋಡ್ತೀವ್ರಿ. ಎಲ್ಲ ಕುಟುಂಬಗಳಲ್ಲಿ ನೋಡ್ತೀವಿ ಸ್ವಾರ್ಥದ ಪ್ರೀತಿ ನೋಡ್ತೀವಿ. ನಾವು ಯಥಾರ್ಥವಾದಂತ ಪ್ರೀತಿ ನಾವ್ ಎಲ್ಲಿ ಕಾಣಂಗಿಲ್ಲ. ಆದ್ರೆ ದೇವ್ರು ಹೇಳ್ತಾನೆ, ದೇವ್ರ ವಾಕ್ಯ ಹೇಳ್ತದೆ, ನೀನು ಭೂಮಿ ಮೇಲೆ ಬಹುದಿನ ಬದುಕ್ಬೇಕಪ್ಪ ಅಂತಂದ್ರೆ, ಭೂಮಿ ಮೇಲೆ ದೇವ್ರು ನಿನಗಾಗಿ ನಿನ್ನ ಮಕ್ಕಳಿಗೆ ಮಾಡಿರುವಂತ ಆಶೀರ್ವಾದಗಳು ನೀನು ಹೊಂದ್ಕೊಳ್ಬೇಕಪ್ಪ ಅಂತಂದ್ರೆ, ನೀನು ಮೊಟ್ಟ ಮೊದಲಿಗೆ ಮಾಡ್ಬೇಕಾಗಿರುವಂತ ಕೆಲಸ ಏನಪ್ಪಾ ಅಂತಂದ್ರೆ, ನಿನ್ನ ತಂದೆ ತಾಯಿಗಳನ್ನ ಏನ್ ಮಾಡ್ಬೇಕು, ನೀನು ಗೌರವಿಸಬೇಕು, ಪ್ರೀತಿಸಬೇಕು. ಮೊದಲದ ಕೆಲಸ ಮಾಡ್ಬೇಕಂತೇಳಿ. ಈಗ ನನಗೆ ಹೇಳ್ರಿ, ನೀವು ಶರ್ಟ್ ಹಾಕೊಳ್ಳೋ ಟೈಮ್ನಾಗ ಫಸ್ಟ್ ಗುಂಡಿ ಹಾಕೊಂಡ್ರೆ ಎಲ್ಲ ಗುಂಡಿಗಳು ಕರೆಕ್ಟ್ ಬೀಳ್ತಾವ, ಮ್ಯಾಲಿಂದ ಹಾಕೋತ ಬಂದ್ರೆ ಕರೆಕ್ಟ್ ಬೀಳ್ತಾವ, ಕೆಳಗಿಲಿಂದ ಹಾಕೊಂಡ್ ಬಂದ್ರೆ ಕರೆಕ್ಟ್ ಬೀಳ್ತಾವ್ರಿ? ಒಂದ್ಸಲ ಕೆಳಗಿಂದ ಹಾಕೋದೇವ್ ಅಂದ್ರೆ ಏನಾಗ್ತದ, ಮನಿಗಳು ಏನಾಗ್ತವ, ತಪ್ಪಿ ಹೋಗ್ತಾವ. ಅದಕ್ಕೆ ಮೊದಲು ಎಲ್ಲಿಂದ ಪ್ರಾರಂಭ ಮಾಡ್ಬೇಕು? ಈ ಫಸ್ಟ್ ಗುಂಡಿ ಕರೆಕ್ಟ್ ಹಾಕ್ದೇವಲ್ಲ, ಕೆಳಗಿನ ಎಲ್ಲ ಕರೆಕ್ಟ್ ಆದ ಮನೆಯಲ್ಲಿ ಕೂಡ್ತಾವ ಅಂತ ಹೇಳಿ. ಹಂಗೆ ಒಬ್ಬ ಮನುಷ್ಯನು ಭೂಮಿ ಮೇಲಿರುವಂತ ನಾವೆಲ್ಲರೂ ಕೂಡ, ಕುಟುಂಬದಲ್ಲಿರುವಂತ ನಾವೆಲ್ಲರೂ ಕೂಡ ಮೊಟ್ಟ ಮೊದಲಿಗೆ ಮಾಡ್ಬೇಕಾಗಿರುವಂತ ಒಂದು ಕೆಲಸ ಏನಪ್ಪಾ ಅಂತಂದ್ರೆ, ದೇವರು ನಮ್ಮನ್ನು ಯಾವ ಸ್ಥಿತಿಯಲ್ಲಿ ಇಟ್ಟರು ಕೂಡ ಮೊದಲು ನಮ್ಮ ತಂದೆ ತಾಯಿಗಳನ್ನು ಗೌರವಿಸುವುದು, ನಮ್ಮ ತಂದೆ ತಾಯಿಗಳನ್ನು ಪ್ರೀತಿ ಮಾಡುವಂತ ನಾವು ಕಲ್ತ್ಕೊಳ್ಬೇಕಂತೇಳಿ. ಅದರಿಂದ ಬರುವಂತ ಪ್ರಯೋಜನ ಏನಪ್ಪಾ ಅಂತಂದ್ರೆ, ದೇವರು ದೀರ್ಘಾಯುಷ್ ಕೊಡ್ತಾನಂತ ನಮಗೆ. ಹಲ್ಲೆಲೂಯಾ. ಭೂಮಿಯ ಮೇಲೆ ಬಹುದಿವಸ ಬದುಕುವಂತೆ ಮಾಡ್ತಾನಂತ. ಅಕಾಲ ಮರಣ ಅಂತಕ್ಕಂಥದ್ದು ಬರಂಗಿಲ್ಲ ಅಂತ. ಏನ್ರಿ? ಮಧ್ಯದಲ್ಲೇ ಸತ್ತು ಹೋಗೋದಿಲ್ಲ ಅಂತ. ಯಾರು ತಂದೆ ತಾಯಿಗಳನ್ನು ಪ್ರೀತಿ ಮಾಡ್ತಾರೋ, ಯಾರು ತಂದೆ ತಾಯಿಗಳನ್ನು ಗೌರವಿಸ್ತಾರೋ, ಅವರು ಭೂಮಿ ಮೇಲೆ ಬಹುದಿವಸ ಬದುಕಿ ದೀರ್ಘಾಯುಷ್ಯನ ಕಡೆ ಹೋಗ್ತಾರಂತ. ಅಂದ್ರೆ ನಾವು ನೋಡ್ತೇವೆ, ನಮ್ಮ ತಂದೆ ತಾಯಿಗಳನ್ನ ನಾವು ಪ್ರೀತಿಸಿಲ್ಲಪ್ಪ ಅಂತಂದ್ರೆ ನಮ್ಮ ಆಯುಷ್ ಅಂತಕ್ಕಂಥದ್ದು ಏನಾಗ್ತದಂತ್ರಿ? ಕಡಿಮೆ ಆಗ್ತದಂತ. ಇವತ್ತು ದುಃಖದ ಒಂದು ಸಂಗತಿ ಏನಪ್ಪಾ ಅಂತಂದ್ರೆ,
ಇವತ್ತು ನಮ್ಮ ಒಂದು ಮಕ್ಕಳ ಪ್ರೀತಿ ಹೆಂಗದಪ್ಪ ಅಂತಂದ್ರೆ, ಇಲ್ಲಿ ಕೂತಂತವ್ರು ಯಾರಿಗಾದ್ರು ಒಂದ್ ವೇಳೆ 40 ವರ್ಷ 50 ವರ್ಷದ ಪೇರೆಂಟ್ಸ್ಗಳು ಇದ್ದು ಅಂತ ಹೇಳಿ, 40 ವರ್ಷ 50 ವರ್ಷದ ತಂದೆ ತಾಯಿಗಳಿದ್ದಾರಂದ್ರೆ ಅವ್ರಿಗೆ 18 ವರ್ಷದ ಮಗ ಇರ್ತಾನ್ರಿ. ಎಷ್ಟು ವರ್ಷದ್ರಿ? 40 ವರ್ಷ 50 ವರ್ಷದ ತಂದೆ ತಾಯಿಗಳಲ್ಲಿ ಇದ್ರಿಂದ ಅವ್ರಿಗೆ 18 ವರ್ಷದ ಮಗ ಇರ್ತಾನ. ಆ ತಂದೆ ತಾಯಿಗಳು ಏನ್ ಮಾಡ್ತಾರೆ, ಕಷ್ಟ ಪಡ್ತಾರ. ಅವ್ರು ಕೂಲಿನೋ ನಾಲಿನೋ ಏನೋ ವ್ಯಾಪಾರನೋ ಉದ್ಯೋಗನೋ ಬಿಸ್ನೆಸ್ನೋ ಕೈ ಕೆಲಸನೋ ಏನೋ ಮಾಡಿ ಆತನಿಗೆ ಏನ್ ಮಾಡ್ತಾರೆ ಅಂದ್ರೆ, ಅವ್ನಿಗೆ ಸೈಕಲ್ ಅಂದ್ರೆ ಸೈಕಲ್ ಇಸ್ಕೊಡ್ತಾರೆ, ಗಾಡಿ ಅಂದ್ರೆ ಗಾಡಿ ಇಸ್ಕೊಡ್ತಾರೆ, ಆಟೋ ಅಂದ್ರೆ ಆಟೋ ಇಸ್ಕೊಡ್ತಾರೆ, ಕಾರ್ ಅಂದ್ರೆ ಕಾರ್ ಇಸ್ಕೊಡ್ತಾರೆ, ಅವ್ನಿಗೆ ಹೊಲ ಮಾಡ್ತಾರೆ, ಮನಿ ಮಾಡ್ತಾರೆ, ಆಸ್ತಿ ಮಾಡ್ತಾರೆ. ಎಲ್ಲ ತಂದೆ ತಾಯಿಗಳು ಕಷ್ಟಪಟ್ಟು ಮಗನಿಗೆ ಏನ್ ಮಾಡ್ತಂದ್ರೆ ಕೆಲವೊಂದು ವಸ್ತುಗಳು ಸಾಧ್ಯವಾದಷ್ಟು ಕೊಂಡು ಕೊಡ್ತಾರ. ಈ ಮಕ್ಕಳು ಏನ್ ಮಾಡ್ತಾರ ಗೊತ್ತ, ತಂದೆ ತಾಯಿಗೆ ಪ್ರೀತಿ ಮಾಡಿ ಹೀರೋ ಹೊಂಡಾ ಗಾಡಿ ಇಸ್ಕೊಟ್ರಪ್ಪ ಅಂದ್ರ ಮಾಮ್ ಗಿಫ್ಟ್ ಅಂತ ಹಿಂದ್ ಬರ್ದಿರ್ತಾರ ನೋಡ್ರಿ. ಅವ್ರ ತಾಯಿ ಬಹಳ ಪ್ರೀತಿ ಮಾಡಿ ದುಡ್ಡು ಜಮಾ ಕೊಟ್ರಂದ್ರ ಯಾರ್ ಗಿಫ್ಟ್ ಅಂತ್ರಿ ಅದು? ಮಾಮ್ ಗಿಫ್ಟ್. ಅವ್ರ ತಂದೆ ಇಸ್ಕೊಟ್ರಂದ್ರ ಡ್ಯಾಡ್ ಗಿಫ್ಟ್. ಹೌದಲ್ಲ? ಮಾಮ್ ಗಿಫ್ಟ್, ಡ್ಯಾಡ್ ಗಿಫ್ಟ್. ಅಂದ್ರ ಎಷ್ಟು ಪ್ರೀತಿ ಮಾಡ್ತಾರಪ್ಪ ಅಂದ್ರೆ, ಯಾವ ವಸ್ತು ಮೇಲೆ ನಾವು ಕಾರ್ ತಗೊಂಡ್ರು ಕೂಡ ತಾಯಿ ಆಶೀರ್ವಾದ. ಯಾವಾಗಿದು ಪ್ರೀತಿ? ಯಾವಾಗ್ರಿ? ಗಾಡಿ ಇಸ್ಕೊಟ್ಟಾಗ. ಅವ್ರ ವಯಸ್ಸೇನಿದ್ದಾಗ? ಅವನ ವಯಸ್ಸು 18, ತಂದಿದ ವಯಸ್ಸ 40, ಅಂಡರ್ 50. ಅವಾಗ ಅವನ ಹೆಸರು ಅಪ್ಪನ ಹೆಸರು ಗಾಡಿ ಮೇಲೂ ಬರ್ತಾನ, ಕಾರಿನ ಮೇಲೆ ಬರ್ತಾನ. ಕೊನೆಗೊಂದು ಮನಿ ಕಟ್ಟಿದನಪ್ಪ ಅಂದ್ರೆ ಮಾತ್ರ ಛಾಯ. ಏನ್ ಛಾಯ? ಮಾತ್ರ ಛಾಯ. ತಾಯಿಯೇನೆರಡು. ಇದೆಲ್ಲ ಪ್ರೀತಿ ಮಾಡ್ತಾನವ 18 ವರ್ಷದ ಮಗ, 20 ವರ್ಷದ ಮಗ. ಇದೇ ಪ್ರೀತಿ ಅದೇ ತಾಯಿ ಅದೇ ತಂದೆ ನಿನ್ನನ್ನು ಸಾಕಿ ಬೆಳೆಸಿ ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಹೊಟ್ಟೆಗೆ ಹಗ್ಗ ಕಟ್ಕೊಂಡು ನಿನ್ನನ್ನು ದೊಡ್ಡವನು ಮಾಡಿ ಸಮಾಜದಲ್ಲಿ ನಿನಗೊಂದು ಗೌರವ ತಂದು ನಿನಗೆ ಇನ್ನೊಬ್ಬರು ಗುರುತಿಸುವಂತೆ ಒಂದು ಸ್ಥಾನ ಕೊಟ್ಟ ಮೇಲೆ ತಂದೆ ತಾಯಿಗಳವಾಗ 70 ವರ್ಷ 80 ವರ್ಷ ಆಗ್ತಾರೆ. ಅವಾಗ ಮಂಚ ಹಿಡಿತಾರೆ. ಅವಾಗ ಆ ತಂದೆ ತಾಯಿಗಳಿಗೆ ಹೇಳಕ್ಕಾಗಲ್ಲ, ಊಟ ಮಾಡಕ್ಕಾಗಲ್ಲ. ಸಾಧ್ಯ ಆದ್ರೆ 80 ವರ್ಷದ ತಂದೆ ತಾಯಿಗಳಾದ್ಮೇಲೆ ವಯಸ್ಸಾದ್ಮೇಲೆ 1-2 ಮಂಚದ ಮೇಲೆ ಆಗ್ತಿರ್ತಾವ. ನನ್ ಭಾಷೆ ಅರ್ಥ ಆಗ್ಲತ್ತದ್ರಿ? 80 ವರ್ಷ ಆದ್ಮೇಲೆ ಅದೇ ತಂದೆ ತಾಯಿಗಳಿಗೆ ಏನಾಗ್ತದ, ಅದೇ ಮಂಚದ ಮೇಲೆ ಇದ್ದಿರ್ತಾರ. 1-2 ಎಲ್ಲಿ ಹೋಗ್ತಾವಲ್ಲಿ? ಮಂಚದ ಮೇಲೆ ಹೋಗ್ತಾವ. ಸಾಧ್ಯವಾದ್ರೆ ಆ ಮನೆ ತುಂಬಾ ದುರ್ವಾಸನೆಯಿಂದ ಬರ್ತದೆ, ವಾಸನೆಯಿಂದ ಕೂಡಿರ್ತದೆ, ಅದು ಸಹಿಸ್ಲಿಕ್ಕೆ ತುಂಬಾ ಭಾರ ಆಗ್ತದೆ. ಅಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಯಾವ ಮಕ್ಕಳು ಗಾಡ್ ಗಿಫ್ಟ್, ಮಾ ಗಿಫ್ಟ್, ಡ್ಯಾಡ್ ಗಿಫ್ಟ್, ಮಾತ್ರ ಛಾಯ, ಹಿಂಗೆಲ್ಲ ತಂದೆ ತಾಯಿಗಳಿಗೆ ಪ್ರೀತಿ ಮಾಡಿರ್ತಾರಲ್ಲ, ಆ ಟೈಮ್ನಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಆ ಸಮಯದಾಗ ಏನ್ ಮಾಡ್ತಂದ್ರೆ, ತಂದೆ ತಾಯಿಗಳು ಹಾಸಿಗೆ ಹಿಡಿದಾಗ, ತಂದೆ ತಾಯಿಗಳು ವೃದ್ಧಾಪ್ಯದಲ್ಲಿ ಬಂದಾಗ, ಅವ್ರಿಗೆ ಹೇಳದೆ ಆಗದಿರುವಂತ ಸ್ಥಿತಿಯಲ್ಲಿ, ಅವ್ರ ರೋಗದಲ್ಲಿ ಬಿದ್ದಂತ ಸಂದರ್ಭದಲ್ಲಿ, ಅವರು ಇಹಲೋಕದ ಯಾತ್ರೆಯನ್ನು ಮುಗಿಸಿ ಅವರು ನಿತ್ಯ ಲೋಕಕ್ಕೆ ಹೋಗುವಂತ ಸಂದರ್ಭದಲ್ಲಿ ಯಾವ ಮಕ್ಕಳು ಅವರಿಗೆ ಪ್ರೀತಿ ಮಾಡ್ತಾ ಇದ್ರು ಅದೇ ಮಕ್ಕಳು ಸಮೀಪ ಬರ್ಲಿಕ್ಕೆ ನಾಚಿಕೆ ಪಡ್ತಾರೆ, ಸಮೀಪ ಬರ್ಲಿಕ್ಕೆ ಮಾತಾಡ್ಲಿಕ್ಕೆ ಅವ್ರು ನಾಚಿಕೆ ಪಡ್ತಾರೆ ಅಂತೇಳಿ. ಹಲ್ಲೆಲೂಯಾ. ಅದು ಪ್ರೀತಿ ಅಲ್ಲ ನನ್ನ ಪ್ರೀತಿ ಇದ್ರ ಮಕ್ಕಳೇ. ನನ್ನ ಬೈಬಲು, ನನ್ನ ದೇವರು ಆ ಪ್ರೀತಿ ಬಗ್ಗೆ ಮಾತಾಡ್ತಿಲ್ಲ. ನನ್ನ ದೇವರು ಇವತ್ತು ಯೇಸು ಕ್ರಿಸ್ತನು ಯಾವ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ದೇನಪ್ಪ ಅಂತಂದ್ರೆ, ಯಾವ ತಂದೆ ತಾಯಿಗಳು ನಿನ್ನನ್ನು ಸಾಕಿ ಸಲಹೆ ದೊಡ್ಡವರನ್ನಾಗಿ ಮಾಡಿದ್ದಾರೋ, ನಿನಗೆ ಸಮಾಜದಲ್ಲಿ ಗುರುತಿಸುವಂತೆ ಮಾಡಿದ್ದಾರೋ, ಅದನ್ನು ನೀನು ಅವ್ರ 70 ವರ್ಷ ಆಗ್ಲಿ 80 ವರ್ಷ ಆಗ್ಲಿ 90 ವರ್ಷ ಆಗ್ಲಿ ಅವ್ರ ಹಾಸಿಗೆ ಹಿಡಿಲಿ, ಹಾಸಿಗೆ ಮೇಲೆ ಎಷ್ಟೇ ಗಲೀಜು ಮಾಡ್ಲಿ, ಆದ್ರೆ ನೀನ್ ಮಾತ್ರ ಆ ತಂದೆ ತಾಯಿಗಳ ಸೇವೆ ಮಾಡ್ದಪ್ಪ ಅಂತಂದ್ರೆ, ಆ ತಂದೆ ತಾಯಿಗಳಿಗೆ ಸನ್ಮಾನ ಮಾಡ್ದಪ್ಪ ಅಂತಂದ್ರೆ, ಅವರನ್ನು ಹೃದಯಪೂರ್ವಕವಾಗಿ ನೀನು ಸೇವಿಸಿ ಅವ್ರನ್ನ ಪ್ರೀತಿ ಮಾಡ್ದಪ್ಪ ಅಂತಂದ್ರೆ, ಅದು ಆಶೀರ್ವಾದ ಏನ್ ಮಾಡ್ತಂದ್ರೆ, ನನ್ನ ಬೈಬಲ್ ನನ್ನ ದೇವ್ರ ಹೇಳ್ತಾನೆ, ದೀರ್ಘ ಆಯುಷ್ಯದ ಕಡೆಗೆ ದೇವರವ್ರು ನಡೆಸ್ತಾನಂತ. ಹಲ್ಲೆಲೂಯಾ. ಯಾವ ಆಯುಷ್ ಕೊಡ್ತಾನಂತ್ರಿ ಅವ್ರಿಗೆ? ದೀರ್ಘ ಆಯುಷ್ಯ ಅವ್ರಿಗೆ ಕೊಡ್ತಾನಂತ. ಈ ಭೂಮಿ ಮೇಲೆ ಬಹುದಿವಸ ಬದುಕ್ತಾರಂತ ನಾವು ನೋಡ್ತೇವೆ. ದೇವರು ಅವರಿಗಾಗಿ ಸಿದ್ಧಪಡಿಸಿರುವಂತ ಪ್ರತಿ ಆಶೀರ್ವಾದ ಅವ್ರನ್ನು ಹೊಂದ್ಕೊಳ್ತಾರಂತ. ಅವ್ರ ಮಕ್ಕಳು ಅವ್ರ ಸಂತಾನನು ಕೂಡ ಏನ್ ಮಾಡ್ತಾರಂತ್ರಿ? ಹೊಂದಿಕೊಳ್ತಾರೆ ಎಂಬುದಾಗಿ ಇವತ್ತು ಕ್ರಿಸ್ಮಸ್ ನಿಮಿತ್ತವಾಗಿ ನಾವೆಲ್ಲರೂ ಸೇರಿ ಬಂದಿರುವಂತ ಸಂದರ್ಭದಲ್ಲಿ ದೇವರ ಪ್ರೀತಿಯ ಕುರಿತು ಅಲ್ಪನಾದಂತ ನಾನು, ಬಲಹೀನಂತ ನಾನು, ಬುದ್ಧಿಹೀನಂತ ನಾನು, ನನ್ನ ಬೈಬಲ್ನಲ್ಲಿ ಬರೆದಿರುವಂತ ಕೇವಲ 2 ವಿಷಯಗಳನ್ನು ನಿಮ್ಮ ಎದುರುಗಡೆ ನಾನು ತಂದಿದ್ದೇನೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ, ದೇವರ ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ಆತನು ಈ ಲೋಕಕ್ಕೆ ಬಂದನು. ಆತನು ಯಾರೆಂಬುದಾಗಿ ನೋಡುವಂತ ಸಂದರ್ಭದಲ್ಲಿ ಆತನು ಯೇಸು ಕ್ರಿಸ್ತನು. ಯಾಕೆ ಆತನೇ ಬರ್ಬೇಕಾಯ್ತು ಎಂಬುದು ನೋಡುವಂತ ಸಂದರ್ಭದಲ್ಲಿ ನನ್ನ ಪ್ರೀತಿ ಇದರ ಮಕ್ಕಳೇ, ಬಹಳಷ್ಟು ಜನರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬ್ ನಲ್ಲಿ ಇವತ್ತು ನಾವು ನೋಡ್ತಿದ್ದೇವೆ. ಇವತ್ತು ಎಷ್ಟು 3 ಮಳೆಗಳಿಂದ ಇಳಿದ ಬಾರದೆ ಕೆಳಗೆ ಬರುವಂತ ವ್ಯಕ್ತಿ ಈತನ ಹೇಗೆ ದೇವರಾಗ್ತಾನೆ ಎಂಬುದಾಗಿ ಅನೇಕರು ಇವತ್ತು ಮಾತಾಡ್ತಾ ಇದ್ದಾರೆ. ಆದ್ರೆ ಇವತ್ತು ನಾವು ನೋಡ್ತೇವೆ, ಅದರ ಹಿಂದಿನ ಒಂದು ರಹಸ್ಯ ಅವ್ರಿಗೆ ಗೊತ್ತಿಲ್ಲ. ಆ ತ್ಯಾಗ ಬಲಿದಾನದ ವಿಷಯದಲ್ಲಿ ಅವ್ರಿಗೆ ಗೊತ್ತಿಲ್ಲ. ನಾವು ನೋಡ್ತೇವೆ ಯಾಕೆ ಅವ್ರು ಇಷ್ಟೊಂದು
ಕ್ರೂರವಾದಂತ ಹಿಂಸೆ ಶಿಲುಬೆಯನ್ನು ಅನುಭವಿಸಿದ್ರಪ್ಪ ಅಂತಂದ್ರೆ ನಮ್ಮ ಪಾಪದ ಪರಿಹಾರಕ್ಕೋಸ್ಕರ. ಯಾಕೆ ಅವ್ರ ತಲೆ ಮೇಲೆ ಮುಳ್ಳಿನ ಕಿರೀಟ ಇಟ್ಟಪ್ಪ ಅಂತಂದ್ರೆ ನಾವು ತಲೆಯಿಂದ ಕೆಟ್ಟ ಕೆಟ್ಟ ಆಲೋಚನೆ ಮಾಡಿ ಪಾಪದ ಆಲೋಚನೆಗಳು ತುಂಬಿಕೊಂಡಿದ್ರಿಂದ ನಮ್ಮ ತಲೆ ಮೇಲೆ ಶಿಕ್ಷೆ ಬರ್ಬೇಕಾಗಿತ್ತು. ಆದ್ರೆ ಅವ್ರ ತಲೆ ಮೇಲೆ ಮುಳ್ಳಿನ ಕಿರೀಟ ಅಂತಕ್ಕಂಥದ್ದು ಇಟ್ಟುಕೊಂಡು ಶಿಕ್ಷೆಯನ್ನು ಅನುಭವಿಸಿದ್ರು. ನಾವು ನೋಡ್ತೇವೆ ಇವತ್ತು ಯೇಸು ಕ್ರಿಸ್ತನ ಕಾಲಿನಲ್ಲಿ ಆ ಮೊಳೆಗಳು ಯಾಕೆ ಹೊಡೆದ್ರಪ್ಪ ಅಂತಂದ್ರೆ ಮನುಷ್ಯರಾದಂತ ನಾವಿವತ್ತು ಹೋಗ್ಬಾರ್ದಂತ ಸ್ಥಳಗಳಿಗೆ ಹೋಗ್ತಿವ್ರಿ. ಎಲ್ಲಿ ನಾವು ಹೋಗ್ಬಾರ್ದು, ಯಾವ ಹಾದಿಯಲ್ಲಿ ಹೋಗ್ಬಾರ್ದು, ಯಾವ ಮಾರ್ಗದಲ್ಲಿ ಹೋಗ್ಬಾರ್ದು, ಪಾಪದ ಮಾರ್ಗದಲ್ಲಿ ಹೋಗಿ ನಮ್ಮ ಕಾಲುಗಳನ್ನು ಪಾಪದ ಕೃತ್ಯಕ್ಕೆ ಉಪಯೋಗ ಮಾಡ್ಕೊಂಡಿದ್ದರಿಂದ ಆ ಕಾಲುಗಳಿಗೆ ನಮಗ್ ಶಿಕ್ಷೆ ಬರ್ಬೇಕಾಗಿತ್ತು. ನಮ್ಮ ಕಾಲುಗಳು ಈ ಶಿಕ್ಷೆ ಅನುಭವಿಸ್ಬೇಕಾಯ್ತು. ಆದ್ರೆ ಮನುಷ್ಯನಿಗೆ ಬರ್ಬೇಕಂತ ಶಿಕ್ಷೆ ಆತನು ತಾನು ತನ್ನ ಕಾಲುಗಳಲ್ಲಿ ಮೊಳೆಯನ್ನು ಹೊಡಿಸ್ಕೊಂಡು ಆತನು ಶಿಕ್ಷೆಯನ್ನು ಅನುಭವಿಸಿದನು ಅಂತೇಳಿ. ಕೊನೆಯದಾಗಿ ನಾವು ನೋಡ್ತೇವೆ ಆತನ ಕೈಗಳಲ್ಲಿ ಯಾಕೆ ಮೊಳೆ ಹೊಡೆದ್ರಪ್ಪ ಅಂತಂದ್ರೆ ಇದೇ ಕೈಯಿಂದ ಮಾಡಬಾರ್ದು ಪಾಪಗಳ ಮನುಷ್ಯನ್ ಮಾಡ್ತಾನ್ರಿ. ಇದೇ ಕೈಯಿಂದ ಮಾಡಬಾರ್ದ ಪಾಪಗಳನ್ನ ಆತನು ಮಾಡಿದ್ರಿಂದ ತನ್ನ ಕೈಗಳಲ್ಲಿ ಆತನ ಏನ್ ಮಾಡ್ದನಪ್ಪ ಅಂತಂದ್ರೆ ಶಿಕ್ಷೆಯನ್ನು ಅನುಭವಿಸಿದನು. ಕೊನೆಯದಾಗಿ ನಾವು ನೋಡ್ತೇವೆ ಆತನ ಹೃದಯಕ್ಕೆ ಈಟೆಯನ್ನು ಚುಚ್ಚಿದ್ರು. ಯಾಕೆ ಆತನ ಹೃದಯಕ್ಕೆ ಈಟೆ ಚುಚ್ಚಿದ್ರಪ್ಪ ಅಂತಂದ್ರೆ ಮನುಷ್ಯನು ಕೆಟ್ಟ ಕೆಟ್ಟ ಆಲೋಚನೆಗಳು ಎಲ್ಲಿ ಇಟ್ಕೊಳ್ತಾನಂದ್ರೆ ತನ್ನ ಹೃದಯದಲ್ಲೇ ಇಟ್ಕೊಳ್ತಾನ್ರಿ. ಎಲ್ಲಿ ಇಟ್ಕೊತಾನ್ರಿ? ಮನುಷ್ಯನ ಒಂದು ಕೆಟ್ಟ ಆಲೋಚನೆ, ಕೆಟ್ಟ ಪಾಪ ಎಲ್ಲಿರ್ತದಪ್ಪ ಅಂತಂದ್ರೆ ಅದು ಹೃದಯದಲ್ಲೇ ಇರ್ತದೆ. ಅದಕ್ಕೆ ಯೆರೆಮೀಯನ ಪುಸ್ತಕ 17:9 ಹೃದಯವು ಎಲ್ಲಕ್ಕಿಂತ ವಂಚಕ, ಅದು ಗುಣವಾಗದಂತ ರೋಗಕ್ಕೆ ಒಳಗಾಗಿದೆ, ಅದರಿಂದ ತಪ್ಪಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಎಂಬುದಾಗಿ ನನ್ನ ಬೈಬಲ್ ಹೇಳ್ತದೆ. ಈ ಹೃದಯ ಅಂತಕ್ಕಂಥದ್ದು ಪಾಪ ಅಂತಕ್ಕಂಥ ರೋಗಕ್ಕೆ ಒಳಗಾಗಿದ್ರಿಂದ ನಾವು ನೋಡ್ತೇವೆ ನಮ್ಮ ಹೃದಯಕ್ಕೆ ಬದಲಾಗಿ ನಾವು ನೋಡ್ತೇವೆ ಆತನ ಹೃದಯದ ಈಟಿಯನ್ನು ಚುಚ್ಚಲ್ಪಡ್ತು. ಈ ರೀತಿಗೆ ನಾವು ನೋಡ್ತೇವೆ. ಇವತ್ತು ನಾವು ನೋಡ್ತೇವೆ ಆತನು ಕುರಿಯಂತೆ ಶಿಲುಮೆ ಮೇಲೆ ಬಲಿಯಾದನು. ಇವತ್ತು ನಾವು ಯಾವುದೇ ಕುರಿಯನ್ನು ಕೊಯ್ಬೇಕಾಗಿಲ್ಲ, ಯಾವುದೇ ಕೋಳಿಯನ್ನು ಕೊಡ್ಬೇಕಾಗಿತ್ತಲ್ಲ, ಯಾವುದೇ ಯಜ್ಞ ಹೋಮಗಳನ್ನು ನಾವು ಮಾಡ್ಬೇಕಾಗಿಲ್ಲ. ಇವತ್ತು ನಾವು ದೇವರಿಗೋಸ್ಕರವಾಗಿ ಏನನ್ನು ಕೂಡ ಮಾಡ್ಬೇಕಾಗಿಲ್ಲ. ದೇವರು ಏನನ್ನು ಕೂಡ ಮನುಷ್ಯನಿಂದ ಕೇಳುವುದಿಲ್ಲ ಅಂತ ಹೇಳಿರಿ. ಅಲ್ಲೆಲ್ಲಿಯ ದುಃಖದ ಸಂಗತಿ ಏನಪ್ಪಾ ಅಂತಂದ್ರೆ ಇವತ್ತು ನಾವು ಸೇವಿಸುವಂತ ದೇವರುಗಳು ಯಾವ ರೀತಿ ಇವಪ್ಪ ಅಂತಂದ್ರೆ ಯಾರಾದ್ರೂ ಏನಾದ್ರೂ ಹೇಳಿದ್ರಪ್ಪ ಅಂದ್ರೆ ಸಾಲನ ಮಾಡಿ 4 ಕುರಿ ಕೊಯ್ತೆ ಹೋಗಿ. ನಮ್ಮ ಹತ್ರ ದುಡ್ಡು ಇರಲಿಲ್ಲ ಅಂದ್ರ ಅದು ಏನಾರು ಮಾಡ್ತದೇನೋ, ಅದೇನಾದ್ರು ಕಾಡ್ತದೇನೋ ಅಂತೇಳಿ ನಾವು ಸಾಲ ಆದ್ರೂ ಮಾಡಿ ಇವತ್ತು ವ್ಯರ್ಥವಾದಂತ ಕಾರ್ಯಗಳನ್ನು ಮಾಡ್ತೀವಿ ಅಂತೇಳಿ. ಆದ್ರೆ ನಾವು ನೋಡ್ತೀವಿ ನನ್ನ ಪ್ರೀತಿದವರ ಮಕ್ಕಳೇ, ಬೈಬಲ್ ಹೇಳ್ತದೆ ಕೀರ್ತನೆ ಪುಸ್ತಕ 50ನೇ ಅಧ್ಯಾಯದಲ್ಲಿ, ಕಾಡಿನಲ್ಲಿರುವಂತ ಸರ್ವ ಮೃಗಗಳು ನನ್ನವೇವ, ಆಕಾಶದಲ್ಲಿ ಹಾರಾಡುವಂತ ಪಕ್ಷಿಗಳು ನಾನು ಸೃಷ್ಟಿ ಮಾಡಿದ್ದೀನಿ. ಹಸಿವೆ ಎದುರಿನ ಮನುಷ್ಯನೆದುರಿಗೆ ಕೈ ಚಾಚಿ ನಾನು ಕೋಳಿ ಕೊಡು, ಕುರಿ ಕೊಡು, ಮಾಲ್ದಿ ಕೊಡು, ಹೋಳಿಗೆ ಕೊಡು ಅಂತ ನಾನು ಕೇಳಂಗಿಲ್ಲ. ಮನುಷ್ಯನಂತೆ ನನಗೆ ಹಸಿವೆ ಆಗುದಿಲ್ಲ. ಇದೆಲ್ಲವನ್ನ ನನ್ನ ಕೈಯಿಂದ ನಾನು ಸೃಷ್ಟಿ ಮಾಡಿದ್ದೇನೆ. ಇವೆಲ್ಲ ನನ್ನವೇ. ಮನುಷ್ಯರಂತೆ ಕೊರತೆಯುಳ್ಳವನಾಗಿ ಮನುಷ್ಯರಿಂದ ನಾನು ಏನನ್ನೂ ಕೇಳುವುದಿಲ್ಲ. ಮನುಷ್ಯರಿಂದ ನಾನು ಏನ್ ಕೇಳ್ತೇನಪ್ಪ ಅಂತಂದ್ರೆ, ನಾನು ಯಾವ ಮನುಷ್ಯರನ್ನು ಭೂಮಿ ಮೇಲೆ ಇಟ್ಟಿದ್ದೀನೋ, ಯಾವ ನರಜನರನ್ನು ಭೂಮಿಯಲ್ಲಿ ಇಟ್ಟಿದ್ದನೋ ಅವರು ನನ್ನನ್ನು ಹುಡುಕಿ ನನ್ನನ್ನು ತಿಳಿದುಕೊಂಡು ನಾನು ಶಿಲ್ಬೆ ಮೇಲೆ ಬಲಿಯಾಗಿರುವಂತ ಯಜ್ಞದ ಮೇಲೆ ನಂಬಿಕೆ ಇಟ್ಟರೆ ಸಾಕು, ಅವರಿಗೆ ರಕ್ಷಣೆ ಆಗ್ತದೆ. ಅವ್ರು ನಾನು ಹೇಳಿದಂತೆ ಅವ್ರ ತಂದೆ ತಾಯಿಗಳನ್ನು ಗೌರವಿಸಿದ್ರೆ ಸಾಕು, ಅವರಿಗೆ ದೀರ್ಘಾಯುಷ್ಯನ ಕಡೆಗೆ ನಡೆಸ್ತೀನಿ. ಭೂಮಿ ಮೇಲೆ ಅವ್ರು ಬಹುದಿವಸ ಬದುಕುವಂತೆ ಮಾಡ್ತೀನಿ. ಅವರಿಗೂ ಅವ್ರ ಕುಟುಂಬಕ್ಕೂ ಅವ್ರ ಸಂತಾನಕ್ಕೂ ದೊಡ್ಡ ಆಶೀರ್ವಾದ ನಾನು ಕೊಡ್ತೀನಿ ಎಂಬುದಾಗಿ ದೇವರು ಇವತ್ತು ಹೇಳ್ತಾ ಇದ್ದೇನೆ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ಇದ್ರ ಮಕ್ಕಳೇ, ಇಲ್ಲಿ ನಿಂತು ಈ ಮಾತನ್ನು ಹೇಳ್ತಾ ಇದ್ದೀನಲ್ಲ, ನಮ್ ತಂದೆ ತಾಯಿಗೆ ನಾನು 18ನೇ ಮಗರಿ. ನಾನು ಎಷ್ಟನೇ ಮಗರಿ? ನಾನು ಕೇಳಿರಿ ಎಲ್ಲರೇ, ನಮ್ ತಂದೆ ತಾಯಿಗೆ ಎಷ್ಟನೇ ಮಗ ಅಂದ್ರೆ 18ನೇ ಮಗನ. ಸೊ ಹಾಗಾಗಿ ಒಂದು ದೊಡ್ಡ ಕುಟುಂಬ ನಮ್ದು. ಆದ್ರೆ ನಾವು ನೋಡ್ತೀವಿ ನನ್ನ ತಾಯಿ ದೇವರನ್ನ ಅರಿಯದೇ ಇದ್ದಾಗ, ದೇವರನ್ನ ತಿಳಿದೇ ಇದ್ದಾಗ, ಕಂಡ ದೇವರನ್ನ ಪೂಜೆ ಮಾಡುವಂತ ಸಂದರ್ಭದಲ್ಲಿ ನಮ್ಮೂರ್ ರಟ್ಕಲ್ಲು 17 ಜನರಿಗೆ ಒಂದು ಹೊಲ ಸಾತಿಲ್ಲ ನಾವು ಸಮಾಧಿ ಮಾಡೋ ಸಲುವಾಗಿ. ನಮಗೊಂದು ಹೊಲನೇ ಸಾತಿಲ್ಲ ಹೆಣಗಳು ಹೊಡೋದಕ್ಕೋಸ್ಕರ. 18 ಜನ ಮಕ್ಕಳು, 18 ಜನ ಮಕ್ಕಳಿಗೆ ಮದುವೆ ಆದ್ಮೇಲೆ ಅವ್ರಿಗೆ ಮಕ್ಕಳು. ನಮ್ಮ ಅಣ್ಣನ ಮಕ್ಕಳೆಲ್ಲ ನನ್ನ ಜೊತೆ ಸ್ಕೂಲಿಗೆ ಬರ್ತಾ ಇದ್ರು. ಆದ್ರೆ ನಾವು ನೋಡ್ತೀವಿ ಆ 18 ಜನ ಮಕ್ಕಳಲ್ಲಿ 17 ಜನ ಮಕ್ಕಳು, 17ಗೆ ಅವ್ರಿಗೆ ಹುಟ್ಟಿರುವಂತ ಮಕ್ಕಳು ಎಲ್ಲರಿಗೂ ನಾವು ಇವತ್ತು ನಮ್ಮ ತಾಯಿ ಸಮಾಧಿ ಮಾಡಿದಳು ಅಂತ ಹೇಳಿ. ಮರಣ ಅಂತಕ್ಕಂಥದ್ದು ನಮ್ಮ ಕುಟುಂಬದ ಮೇಲೆ ಅದು ಜಂಡ ಹೊಡೆದು ಕೂತ್ಕೊಂಡಿತ್ತು ಅಂತ ಹೇಳಿ. ನೀವ್ ಇವತ್ತು ಹಾಗೆ ನಿಮ್ ಮಾತು ಕೇಳ್ತಿದ್ರೆ, ಅದೇ ರೀತಿ ಒಂದ್ ದಿವಸ ನಮ್ಮ ತಾಯಿ ಹುಚ್ಚಿಡ್ದು ಹೋಗಿತ್ತು. ಕಂಡ ದೇವ್ರ ಕೈ ಮುಗಿದು ಒಂದ್ಸಲ ಇದೇ ರೀತಿಗೆ ಒಬ್ಬರು ಸುವಾರ್ತೆ ಹೇಳುವಂತ ಸಂದರ್ಭದಲ್ಲಿ, ಯೇಸು ಕ್ರಿಸ್ತನ ಬಗ್ಗೆ ಹೇಳುವಂತ ಸಂದರ್ಭದಲ್ಲಿ, ಯೇಸು ಒಳ್ಳೇದ್ ಮಾಡ್ತಾನಂತ, ಯೇಸು ದೇವರನ್ನ ಅಂತ ಇವ್ರು ಹೇಳ್ತಾ ಇದ್ರ, ಒಂದ್ಸಲ ನಂಬಿ ನೋಡೋಣ ಅಂತೇಳಿ ವಿಶ್ವಾಸ ಮಾಡಿ ನಂಬಿಕೆ ಮಾಡಿದ್ರಿಂದ ನಾವು ನೋಡ್ತೇವೆ ಆಕೆ ಪ್ರಾರ್ಥನೆ ಮೂಲಕವಾಗಿ ನಂಬಿಕೆ ಇದ್ದರಿಂದ ಏನಾಗಿದೆ ಅಂದ್ರೆ ಅವತ್ತಿನ ದಿನ ಮರಣದ ಕೊಡ್ತಕ್ಕಂಥ ನಮ್ಮ ಕುಟುಂಬದಲ್ಲಿ ನಿಂತು ಹೋಗಿದೆ ಅಂತ ಹೇಳಿ. ಯಾವ ಸೇವಕರ ಪ್ರಾರ್ಥನೆ ಮಾಡಿದ ನಮ್ಮ ತಾಯಿಗೋಸ್ಕರವಾಗಿ, ಅಮ್ಮ ನಿನ್ ಕುಟುಂಬದಲ್ಲಿ ಅಂತ ದುರಾವಸ್ಥೆ, ಮರಣದ ಛಾಯೆ ಹೊರಟೋಗ್ತದೆ, ಇನ್ನು ಮುಂದೆ ನಿನ್ಗೊಬ್ಬ ಮಗ ಹುಡ್ತಾನೆ, ಅವನಿಂದ ನಿನ್ ಸಂತಾನ ಅಭಿವೃದ್ಧಿ ಆಗ್ತದೆ ಎಂಬುದಾಗಿ ಒಬ್ಬ ಸೇವಕನ ಹೇಳಿದಾಗ ಆ ತಾಯಿ, ನನ್ನ ತಾಯಿ ಆ ಮಾತನ್ನು ಕೇಳಿ ನಂಬಿದ್ರಿಂದ ಇವತ್ತು ನಿಮ್ಮ ಎದುರುಗಡೆ ನಾನು ಜೀವಂತ ಸಾಕ್ಷಿಯಾಗಿ ನಿಂತಿದ್ದೇನೆ. ನಮ್ಮ ತಾಯಿ 100 ವರ್ಷ ತನಕ ಜಿಂದ ಇದ್ಳು. ಇಲ್ಲಿ ಇದ್ದಂತರ ಅನೇಕರು ನೀವು ನೋಡಿದ್ದೀರಿ.
ಇವತ್ತು ನನಗ್ ಮದುವೆ ಆಗಿದೆ, ನನಗ್ 4 ಜನ ಮಕ್ಕಳಿದ್ದಾರೆ, ಅವರು ಕೂಡ ದೊಡ್ಡವರಾಗಿದ್ದಾರೆ, ಅವರು ಕೂಡ ಉದ್ಯೋಗ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಯೇಸುವನ್ನು ಹಿಂಬಾಲಿಸ್ತಾ ಇದ್ದೇವೆ. ಒಳ್ಳೇದ್ ಮಾಡಿದ್ದನ್ನು ಒಳ್ಳೇದ್ ಮಾಡಿದವ್ರಿಗೆ ಒಳ್ಳೇದ್ ಹೇಳಲೇಬೇಕು ನಾವು, ಹೌದಲ್ಲ? ನೀವೆಷ್ಟೋ ರೋಗ ಇರ್ತದೆ, ಎಲ್ಲೆಲ್ಲೋ ತಿರುಗ್ತೀರಿ, ಆರಾಮಾಗಿಲ್ಲ, ಒಂದ್ ಡಾಕ್ಟರ್ ಹತ್ರ ಹೋಗ್ತೀರಿ, ಕೊನೆಗೆ ಆರಾಮಾಗ್ತದ. ಅವಾಗ ನಿಮ್ಮ ಹತ್ರ ಯಾರಾದ್ರೂ ಬಂದು ಕಷ್ಟದಲ್ಲಿದ್ದವ್ರಿಗೆ ಏನ್ ಹೇಳ್ತೀರಿ ನೀವು? ಸುಮ್ನೆ ಅಲ್ಲೆಲ್ಲೇ ಯಾಕೆ ತಿರ್ಗಾಡ್ತೀರಿ, ಏನ್ ಮಾಡ್ತೀರಿ ಅಲ್ಲಿ? ಡಾಕ್ಟರ್ ಬಲ್ ಹೋಗ, ಅವ್ನ ಕೈಗೋಣ ಚಲೋ ಅಂತ ಹೇಳ್ತಿರ್ಲಿಲ್ಲ? ಒಳ್ಳೆಯವ್ರ ಬಗ್ಗೆ ಹೇಳ್ತಿರ್ಲಿಲ್ಲ? ದೇವ್ರು ನನಗ್ ಒಳ್ಳೇದ್ ಮಾಡ್ಯಾನ್ರಿ, ನನ್ ಕುಟುಂಬಕ್ಕೆ ಒಳ್ಳೇದ್ ಮಾಡೇನೆ, ನನಗ್ ಒಳ್ಳೇದ್ ಮಾಡಿದಾನೆ. ಅದಕ್ಕೋಸ್ಕರಾಗಿ ನಾನು ಕೂಡ ಇವತ್ತೇನ್ ಮಾಡ್ತಾ ಇದ್ದೇನೆ, ಅದೇ ಮಾತುಗಳು ನಿಮ್ಗೆ ಹೇಳ್ತಾ ಇದ್ದೇನೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ಈ ಮಾತುಗಳು ನಿಮ್ ಜೀವಿತಕ್ಕೆ ಆಶೀರ್ವಾದ ತರಲಿ. ಕೇಳಿದಂತ ಮಾತುಗಳು ಇಲ್ಲಿ ಯಾರ್ಯಾರು ಕೇಳಿದರು, ಪ್ರತಿಯೊಬ್ಬರು ನಿಮ್ಮ ಹೃದಯದಲ್ಲಿ ದೇವರು ಕಾರ್ಯ ಜರುಗಿಸ್ಲಿ. ನಿಮ್ಮನ್ನು, ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬವನ್ನು ದೇವರು ಆಶೀರ್ವಾದ ಮಾಡ್ಲಿ. ಮತ್ತು ಇಲ್ಲಿ ತನಕ ಸಹನೆಯಿಂದ, ಪ್ರೀತಿಯಿಂದ ಈ ಮಾತುಗಳನ್ನು ಕೇಳಿದಕ್ಕಾಗಿ ನಿಮ್ಮೆಲ್ಲರಿಗೆ ಹೃದಯಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸ್ತಾ, ಮತ್ತು ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯರಿಗೆ ನನ್ನ ಒಂದು ಹೃದಯಪೂರ್ವಕ ವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ಲಿ. ಈ ಸಮಯದಲ್ಲಿ ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ